ಈ MLA ಎಷ್ಟು ಗಲ್ಲಿಸುತ್ತವ್ರೆ ಹಳೆ MLAಗಳು. ಅದೇ ಭಾಸ್ಕರ್ ಪ್ರಸಾದ್ ಮಾತಾಡಿದ್ದು ಶಾಸಕ, ಇವರು ಬರೀ ಶಾಸಕ ಅಂತಾರೆ. ಶಾಸಕ ಅಂತಂದ್ರೆ ಏನು ಅಂತ ಅವರು ಮತ್ತೆ ಇನ್ನೊಂದ್ಸರಿ ಹೇಳಿ, ನಮ್ದೆಲ್ಲಿ ಅಸ್ತಿತ್ವ ಹೊಟ್ಟೋದ ಅಂದ್ಬಿಟ್ಟು ಎದ್ದೆದ್ದಿ ನಾಡ್ತಾರೆ. ಈ ಬೈರೇಗೌಡ ಹೋಗ್ತಾರೆ, ಹೋಗೋದೆಲ್ಲಿಗೆ ಸೊಸೈಟಿ ಹತ್ರ ಹೋಗ್ತಾರೆ. ಸೊಸೈಟಿ ಹತ್ರ ಆಲಿನ್ ಡೈರಿ ಹತ್ರ ಹೋಗ್ಬಿಟ್ಟು ಏನು ಮಾತಾಡ್ಬೇಕು ಜನಗಳ ಹತ್ರ? ಡೈರಿ ಬಗ್ಗೆ ಮಾತಾಡಬೇಕು, ರಂಗೋಲಿ ಬಗ್ಗೆ ಮಾತಾಡ್ತಾರೆ. ನಾವು ರಂಗೋಲಿ ಹಾಕ್ಸ್ತೀವಿ ಅಂತ. ನನ್ನ ಹೆಸರು ವಾಸುದೇವ್ ಅಂತ. ನಾನು ಬ್ರಾಹ್ಮಣರು ಮಾಜಿ ಅಧ್ಯಕ್ಷರು, ಈ ಹಾಲಿ ಉಪಾಧ್ಯಕ್ಷರು. ನಾನು ಸುಮಾರು 2000ದಿಂದ ನಾನು ರಾಜಕೀಯ ಮಾಡ್ಕೊಂಡ್ಬಂದಿದ್ದೀನಿ. ಅಂದರೆ 25 ವರ್ಷ ಗ್ರಾಮ ಪಂಚಾಯತಿ, 20 ವರ್ಷ ಗ್ರಾಮ ಪಂಚಾಯತ್ ಸದಸ್ಯ ಆಗಿದ್ದೀನಿ. ನಾವು ಸುಮಾರು MLAಗಳು ನೋಡಿದ್ವಿ. ಆ ಸುಮಾರು MLAಗಳು ನೋಡಿದಾಗ ಯಾರು MLA ಅಂತ ನಾವೇನೋ ಯೋಚನೆ ಮಾಡಲಿ, ಅವರು ಯೋಚನೆ ಮಾಡಲಿ, ನಾವು ಯೋಚನೆ ಮಾಡೋಣ. ಯಾರ ಟೈಮಲ್ಲಿ ಜಾಸ್ತಿ ಕೆಲಸ ಆಯಿತು, ಯಾರ ಟೈಮಲ್ಲಿ ಜನಗಳ ಮಧ್ಯದಲ್ಲಿ ಒಬ್ಬ MLA ಹೋದ ಅಂತ ಯಾರನ್ನ ಅಂತಾರೆ, ಯಾರು ಎಲ್ಲ ಪ್ರತಿಯೊಂದು ಮನೆಗೂ ಹೋದ MLA ಯಾರು ಅಂದರೆ ಅವರೇ ಹೇಳಲಿ. ಇಲ್ಲ ನಾನು ಹೋಗಿದ್ದೀನಿ, ನಾನು MLA ಆಗಿದ್ದವನು, ಅಥವಾ ನಾನು ಇಂಥವನು ಮತ್ತವನೊಬ್ಬ ಹೇಳಲಿ, ಅವ್ರು ಹೇಳ್ಕೊಳ್ಳಿ. ಅವ್ರು ಹೇಳೋದನ್ನ ನಾವು ಕೇಳೋಣ. ಈಗ ಸ್ವಲ್ಪ ಅವ್ರಿಗೆ ಭಯ ಆಗ್ಬಿಟ್ಟಿದ್ದು, ಎಲೆಕ್ಷನ್ ಟೈಮಲ್ಲಿ ಹತ್ರ ಬಂದ್ಬಿಡ್ತದೆ, ನಮ್ದೆಲ್ಲಿ ಅಸ್ತಿತ್ವ ಹೊಟ್ಟೋದ ಅಂದ್ಬಿಟ್ಟು ಎದ್ದೆದ್ದಿ ನಾಟಕ ಆಡ್ತಾರೆ. ಹೋಗ್ಲಿ, ನಾನು ಇಲ್ಲಿ ಬಂದು ಮಾತಾಡ್ತಿದ್ದೀನಿ, ಯಾವುದೋ ಒಂದು ವಿಷಯದಲ್ಲಿ ಮಾತಾಡ್ತಿದ್ದೀನಿ ಅಂತಂದಾಗ ಅದಕ್ಕೊಂದು ಅರ್ಥ ಇರಬೇಕು. ಈ ಬೈರೇಗೌಡ ಹೋಗ್ತಾರೆ, ಹೋಗೋದೆಲ್ಲಿಗೆ ಸೊಸೈಟಿ ಹತ್ರ ಹೋಗ್ತಾರೆ. ಸೊಸೈಟಿ ಹತ್ರ ಆಲಿನ್ ಡೈರಿ ಹತ್ರ ಹೋಗ್ಬಿಟ್ಟು ಏನು ಮಾತಾಡ್ಬೇಕು ಜನಗಳ ಹತ್ರ? ಡೈರಿ ಬಗ್ಗೆ ಮಾತಾಡಬೇಕು, ರಂಗೋಲಿ ಬಗ್ಗೆ ಮಾತಾಡ್ತಾರೆ. ನಾವು ರಂಗೋಲಿ ಹಾಕ್ಸ್ತೀವಿ ಅಂತಾರೆ. ರಂಗೋಲಿ ನಾವು ಹಾಕಿರೋ ರಂಗೋಲಿಯಲ್ಲಿ ಬಿಡ್ತಾರೆ ಅಂತಾರೆ. ಇವ್ರು ಬಿಟ್ಟರೆ ರಂಗೋಲಿ ಅವ್ರಿಗೆ ಯಾಕೆ ಕಷ್ಟ? ಪ್ರತಿಯೊಂದು ಮಹಿಳೆನ ತಟ್ಟಬೇಕು, ಆ ಮಹಿಳೆ ಕಷ್ಟ ನೋಡಬೇಕು ಅಂತ MLA ಸಾಹೇಬ್ರು ಹೇಳವ್ರೆ. ಅವ್ರು ಹೇಳಿದ ಕಷ್ಟ ಅವ್ರ ಕೆಲಸನ ನಾವು ಮಾಡಬೇಕು ಅಂತ. ಆ ಕೆಲಸ ಮಾಡೋಕ್ಕಂತ MLAರು ಟೂರ್ ಹಾಕೊಂಡು ಪ್ರತಿ ಮನೆಗೂ ಪ್ರತಿ ಗಲ್ಲಿನೂ ಹೋಗವ್ರೆ. ಈ MLA ಎಷ್ಟು ಗಲ್ಲಿಸುತ್ತವ್ರೆ ಹಳೆ MLAಗಳು? ಸ್ವಲ್ಪ ಹೇಳಿ. ಏನೋ ಹೋಗ್ತಾರೆ ಬರ್ತಾರೆ, ರಂಗೋಲಿ ಡ್ಯಾನ್ಸ್ ಆಡಕ್ಕೆ ಹೋಗ್ತಾರೆ ಇವರು. ಅವ್ರ ಕಷ್ಟ ಕೇಳಕ್ಕೆ ಹೋಗ್ತಿರೋದು, ಅವ್ರೇನಂತ ಹೋಗ್ತಿರೋದು? ಸುಮ್ಮನೆ ಹೋಗೋದು ಬೇಡ ಅಂದ್ಬಿಟ್ಟಿದ್ದಾರೆ. ರಂಗೋಲಿ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋಗಿದ್ದೀನಿ ಅಂತ ಅವರೇ ಎಷ್ಟೋ ಸರಿ ಹೇಳವ್ರೆ ಜನಗಳ ಬಳಿ ಹೋಗಕ್ಕೆ. ಇಡೀ ಎಲ್ಲ ಬೂತ್ಗೆ ಹೋಗವ್ರೆ. ಅದೇ ಇವ್ರಿಗೆ ಭಯ ಆಗಿರೋದು. ಮೊನ್ನೆ ಒಬ್ರು ಮಾತಾಡಿದ್ದು ನೋಡಿದೆ, ಭಾಸ್ಕರ್ ಪ್ರಸಾದ್ ಮಾತಾಡಿದ್ದು ಶಾಸಕ, ಇವರು ಬರೀ ಶಾಸಕ ಅಂತಾರೆ. ಶಾಸಕ ಅಂತಂದ್ರೆ ಏನು ಅಂತ ಅವರು ಮತ್ತೆ ಇನ್ನೊಂದ್ಸರಿ ಹೇಳಿ. ಅವ್ರು ಮೋಸ್ಟ್ಲಿ ಏನು ಅನ್ಕೊಂಬಿಟ್ಟವ್ರು ಅಂದರೆ, ಹಳೆ MLA ಜೊತೆ ಓಡಾಡಬೇಕಾದ್ರೆ ಅವ್ರು ಮಾಡ್ಕೊಂತಿದ್ದ ರೀತಿ, ಅವ್ರು ನೋಡ್ತಿದ್ದ ರೀತಿ, ಆ ರೀತಿ ಈ MLA ಇಲ್ಲ ಅಂತ. ಆದರೆ ಅವ್ರು ತಿಳ್ಕೊಂಡಿಲ್ಲ. ಆ ಥರ ಅಲ್ಲ MLA ಅಂದರೆ. ಒಬ್ಬ ಶಾಸಕ ಅಂದರೆ ಯಾವ ಥರ ಇರಬೇಕು ಅಂತ ನಮ್ಮ MLA ನೋಡಿ ಕಲಿಬೇಕು. ಇವರೆಲ್ಲ ಎಷ್ಟು ಕೇವಲವಾಗಿ ಹೇಳ್ತಾರೆ, ಬರೀ ಶಾಸಕ. ಆ ಶಾಸಕ ಅಂತ ನಿಂತ್ಕೊಬೇಕಾದ್ರೆ ನೆಲಮಂಗಲದಲ್ಲಿ ನಿಂತ್ಕೊಬೇಕಾಗಿತ್ತು. ಯಾಕೆ ಅವ್ರು ಅಷ್ಟು ದೂರ ಹೋದ್ರು? ಅವರು ಯೋಚನೆ ಮಾಡಬೇಕಲ್ವಾ? ಬರೀ ಶಾಸಕ ಅಂತೆ. ವಿರೋಧ ಪಕ್ಷರು ಹೇಳ್ತಾರೆ, ಅವ್ರಿಗೆ ಬೇರೆ ವಿಧಿ ಇಲ್ಲ, ಬರೀ ರಂಗೋಲಿ ಅದೋ ಮತ್ತೊಂದು ಇಟ್ಕೊಂಡು ಹೇಳ್ತಲೇ ಇರ್ತಾರೆ. ಒಂದು ಕೆಲಸ ಮಾಡಿಸಿಲ್ಲ, ಇಂಥ ಊರಲ್ಲಿ ಕೆಲಸ ಮಾಡಿಸಿಲ್ಲ ಅಂತ ಅವ್ರು ಹೇಳ್ತಲೇ ಇಲ್ಲ. ಯಾಕೆ ಅಂದರೆ ಹೇಳಕ್ಕೆ ಏನೂ ಇಲ್ಲ. ಇವರು ಮಾತಾಡ್ತಿರೋ ರೀತಿ ಇದೆಯಲ್ಲ, ಏನು ಇಟ್ಕೊಂಡು ಹೇಳ್ತಾರಪ್ಪ ಇವರು? ಏನೋ ಮಾತಾಡಬೇಕು ಅಂತ ಮಾತಾಡ್ತಾರ. ನಾನು ಶಾಸಕ ಅಂದ್ರೆ ಏನಂತಾನೆ ಅವ್ರಿಗೆ ಗೊತ್ತಿಲ್ಲದೆ ಇದೆ. ಬರೀ ಶಾಸಕ ಅಂತೆ. ಸ್ವಲ್ಪ ಅವರು ಹೇಳಬೇಕು ಶಾಸಕ ಅಂದ್ರೆ ಏನು ಅಂತ. ಅವ್ರ ಕಷ್ಟಗಳನ್ನ ಎಷ್ಟು ನೀಟಾಗಿ ಕೇಳ್ತಾರೆ ಅಂತ ಅವ್ರಿಗೆ ಇನ್ನೂವರೆಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇಲ್ವಲ್ಲ, ಅವ್ರು ನೋಡೇ ಇಲ್ಲ. ಇವರೆಲ್ಲ ಏನು ಮಾಡ್ತಾವ್ರೆ ಅಂತಂದ್ರೆ, ಹಳೆ ಎಲೆಕ್ಷನ್ಗೆ ಬರೋ ಎಲೆಕ್ಷನ್ಗೆ ಏನೋ ಒಂದು ಮಾತಾಡ್ಬಿಡೋಣ, ಏನೋ ಗಿಮಿಕ್ ಮಾಡೋಣ ಅಂತ ಮಾಡ್ತಾರೆ. ಅದೆಲ್ಲ ಆಗೋದಿಲ್ಲ. ಆಮೇಲೆ ಅವರು ಕೆಲಸ ಮಾಡ್ತಾರೆ. ಈ ಕೆಲಸ ಮಾಡಿಬಿಟ್ಟಿದ್ದಾನೆ, ಅವ್ರು ಮುಂದೆನೂ ಗೆಲ್ಲಿತಾರೆ ಅಂತನೂ ನಮ್ಮೆಲ್ಲ ಕೋಮ್ನವ್ರಿಗೂ ಗೊತ್ತು. ಏನೋ ಪಾಪ ಅವರು ಏನೋ ಬಾಯಾರಿಕೆಗೆ ಹೇಳ್ತಾರೆ, ಹೇಳ್ಕೊಳ್ಳಿ. ಆ ಜನತೆ ಏನು ತೀರ್ಪು ಕೊಡ್ತಾರೋ ಮುಂದೆ ನೋಡೋಣ.